ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೆ ಮಗಳು ಭಾಗ್ಯ. ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಇವತ್ತು ಮಳೆ ಬರ್ತಾ ಇದೆ ನಮ್ಮ ಕಡೆ. ಅದು ಬೇಸಿಗೆ ಕಾಲ ಹೋಗಿ ಈಗಷ್ಟೇ ಮಳೆಗಾಲ ಸ್ಟಾರ್ಟ್ ಆಗಿದೆ. ಇವತ್ತು ತುಂಬ ಮಳೆ ಬಂದಿದೆ. ವೆದರು ತುಂಬ ಕೋಲ್ಡ್ ಆಗಿದೆ. ಅದರಿಂದ ಹುರುಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಹುರುಳಿಕಾಳು ಒಂದು ಬಟ್ಲು ತೊಗೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಹುರಿತಾ ಇದ್ದೀನಿ. ಈ ಹುರುಳಿಕಾಳು ಹುಳಿ ಮಾಡೋದ್ರಿಂದ ಮುದ್ದೆಗೆ ಸೂಪರಾಗಿರುತ್ತೆ. ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ಸಾರು ಜೊತೆ ತಿಂತಾಯಿದ್ರೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಅದಕ್ಕೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸ್ನೇಹಿತರೆ, ಹುರುಳಿಕಾಳು ಹುಳಿ ಸಾಂಬಾರಿಗೆ 2 ಟೊಮೊಟೊ, 1 ನಿಂಬೆಹಣ್ಣಷ್ಟು ಗಾತ್ರದ ಹುಣಸೆಹಣ್ಣು. ಇದಕ್ಕೆ ಈ ಸಾಂಬಾರಿಗೆ ಹುಳಿಯಾಗಿದ್ರೇ ತಿನ್ನೋಕ್ಕೆ ಚೆನ್ನಾಗಿರೋದು. ಮತ್ತು 1 ಬೆಳ್ಳುಳ್ಳಿ ಮತ್ತು 1 ಈರುಳ್ಳಿ. ಇದು ಸಾಂಬಾರು ಪೌಡ್ರ್ ಮನೆಯಲ್ಲೇ ಮಾಡ್ಕೊಂಡಿರ್ತೀನಿ ನಾನು. 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು 2 ಸೌಟು ಚಿಕ್ಕದು. ನೋಡಿ, ಈ ಸೌಟಲ್ಲಿ 2 ಸೌಟು ಹಾಕ್ಕೊಂಡಿದ್ದೀನಿ ಹುರುಳಿಕಾಳು. ಅದು ಹುರಿದಿರೋದು. ಈಗೆಲ್ಲ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಸಾಂಬಾರು ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನೆಲ್ಲ ಹಾಕಿ ರುಬ್ಕೊಂಡಿದ್ದೀನಿ. ಇದು ತರಿಯಾಗಿ ರುಬ್ಕೊಂಡಿದ್ದೀನಿ. ಹುರುಳಿಕಾಳು ಹುಳಿಗೆ ಈ ತರಿಯಾಗೆ ತುಂಬ ಚೆನ್ನಾಗಿರುತ್ತೆ. ದಿಢೀರ್ನೇ ಮಾಡ್ಕೊಬೋದು ಫ್ರೆಂಡ್ಸ್. ಇದು ಬೇಗ ಆಗಿಬಿಡುತ್ತಾ, ಒಂದು 5 ನಿಮಿಷದಲ್ಲಿ ಆಗಿಬಿಡುತ್ತೆ. ಹುರುಳಿಕಾಳು ಹುರಿದು ಇಟ್ಕೊಂಡಿದ್ರೆ 5 ನಿಮಿಷದಲ್ಲಿ ಆಗಿಬಿಡುತ್ತೆ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಮತ್ತು 1/2 ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ. ಈಗ 1 ಈರುಳ್ಳಿ ಮತ್ತು 1 ಎಸಳು ಕರಿಬೇವು ಹಾಕ್ತಾಯಿದ್ದೀನಿ. ಆ ಕಾಲದಲ್ಲಿ ಮಾಡ್ತಾಯಿದ್ರು ಫ್ರೆಂಡ್ಸ್ ಇದೆಲ್ಲ ನಮ್ಮ ಅಜ್ಜಿಯವರು. ಇವಾಗ ನಾನು ಅದೇ ಥರ ಮಾಡ್ತಾಯಿದ್ದೀನಿ. ಬಟ್ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ. ಅದು ಈ ವೆದರ್ಗೆ. ಬೆಂಗಳೂರಲ್ಲಿ ಮಳೆ ಬಂದು ತುಂಬ ದಿವಸ ಆಗಿದೆ. ಇವತ್ತು ಬಂದಿದೆ. ಅದು ವೆದರು ತುಂಬ ಕೋಲ್ಡಾಗಿದೆ. ಅದರಿಂದ ಈ ಸಾಂಬಾರು ಮಾಡ್ತಾಯಿದ್ದೀನಿ. ಬೇಸಿಗೆ ಕಾಲದಲ್ಲಿ ತುಂಬ ಹೀಟು, ಇದನ್ನು ಮಾಡ್ಕೋಬಾರ್ದು. ಮಳೆಗಾಲದಲ್ಲಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕಂದು ಬಣ್ಣ ಬರಲಿ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಬ್ರೌನ್ ಕಲರ್ ಬಂದಿದೆ. ಈಗ ರುಬ್ಕೊಂಡಿದ್ನಲ್ಲ, ಇದು ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ತರಿಯಾಗಿ ರುಬ್ಕೊಂಡಿದ್ದೀನಿ. ಇದು ಎಣ್ಣೆಲೆ ಸ್ವಲ್ಪ ಒಂದು 1 ನಿಮಿಷ ಫ್ರೈ ಆದರೆ ಸಾಕು. ಗಮ್ಮಂತ ಬರ್ತಾ ಇದೆ ಮಸಾಲೆ. ನೋಡಿ ಫ್ರೆಂಡ್ಸ್, ಈಗ 1 ನಿಮಿಷ ಆಯಿತು. ಮಸಾಲೆ ಎಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಿದೆ. ಈಗ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಕುದಿ ಬರಲಿ, 1-2 ನಿಮಿಷ. ಈಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಕಲ್ಲುಪ್ಪು ಯಾವಾಗಲೂ ಬೆಳೆಸೋದು. ಅಯೋಡಿನ್ ಪ್ರಮಾಣ ಹೆಚ್ಚಿರುತ್ತೆ ಕಲ್ಲುಪ್ಪಲ್ಲಿ. ಕಲ್ಲುಪ್ಪು ಬಳಸಿ ಫ್ರೆಂಡ್ಸ್. ನೋಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿ 1-2 ನಿಮಿಷ ಬೆಂದಿದೆ. ಸಾಂಬಾರೆಲ್ಲ ಚೆನ್ನಾಗಿ ಕುದ್ದಿದೆ. ನೋಡಿ, ಹುರುಳಿಕಾಳು ಹುರ್ಕೊಂಡಿದ್ನಲ್ಲ, ಇದು ಈಗ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಬಿಡ್ಬೇಕು. ಯಾಕಂದರೆ ಇದು ಕ್ರಿಸ್ಪಿಯಾಗಿ ಸಿಗಬೇಕು ಬಾಯಿಗೆ, ಅವಾಗಲೇ ಚೆನ್ನಾಗಿದೆ ಸಾಂಬಾರು. ಮತ್ತು ನೋಡಿ, ಕೊತ್ತಂಬರಿ ಸೊಪ್ಪು ಲಾಸ್ಟಾಗಿ ಬಿಡಿಸ್ತಾ ಇದ್ದೀನಿ. ಮುದ್ದೆ ಜೊತೆ ಈ ಚಳಿ ವೆದರ್ಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಏನಾದರೂ ನಾನು ತಿದ್ಕೋಬೇಕಿದ್ರೆ ತಿಳಿಸಿ, ಖಂಡಿತ ನಾನು ತಿದ್ಕೊಳ್ತೀನಿ. ಒಂದು ಕಾಮೆಂಟು ಬರ್ತಾಯಿಲ್ಲ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ನ ಲಾಸ್ಟ್ ತನಕ ನೋಡಿ. ನನ್ನ ವೀಡಿಯೋನ, ರೆಸಿಪಿಗಳನ್ನ ಇಷ್ಟ ಆದರೆ ಲೈಕ್ ಮಾಡಿ. ಇಷ್ಟ ಇಲ್ಲ ಅಂದರೆ ಏನೂ ಬೇಡ, ನಿಮಗೆ ಬಿಟ್ಟಿದ್ದು ಫ್ರೆಂಡ್ಸ್. ನಾನು ಇನ್ನೇನು ಹೆಚ್ಚಿಗೆ ಕೇಳೋದಿಲ್ಲ. ನಿಮ್ಮ ಮನೆ ಮಗಳು ಅಂತ ಕೇಳ್ಕೊಳ್ತಾ ಇದ್ದೀನಿ.
ಹೊಸ್ದಾಗಿ ಚಾನಲ್ನ ಓಪನ್ ಮಾಡಿದ್ದೀನಿ. ಪ್ರೋತ್ಸಾಹಿಸಿ, ನಮ್ಮ ಕನ್ನಡದವ್ರಿಗೆ ಅವಕಾಶ ಕೊಡಿ. ನಮ್ಮ ಕನ್ನಡ ಭಾಷೆಯವ್ರಿಗೆ, ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರೋರಿಗೆ ಸಹಾಯ ಮಾಡಿ ಫ್ರೆಂಡ್ಸ್. ನೋಡಿ ಸ್ನೇಹಿತರೆ, ಬಿಸಿ ಬಿಸಿ ಮೊಳಕೆ ಇದು ಹುರುಳಿಕಾಳು ಸಾಂಬಾರು ಮತ್ತು ಮುದ್ದೆ, ಬಿಸಿ ಬಿಸಿ ಇದೆ ಸಾಂಬಾರು. ಮುದ್ದೆ ಜೊತೆಗೆ ತಿಂತಾ ಇದ್ದರೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ರೆಸಿಪಿನ ಫುಲ್ಲು ನೋಡಿ ಫ್ರೆಂಡ್ಸ್. ಫುಲ್ಲು ನೋಡಿದ್ರೇ ನಿಮಗೂ ಹೆಂಗೆ ಮಾಡೋದು ಅಂತ ಐಡಿಯಾ ಬರುತ್ತೆ. ನಮಗೂ ಸಬ್ಸ್ಕ್ರೈಬ್ಡ್ ಆಗ್ತಾರೆ, ನಮ್ಮ ಚಾನಲ್ನ ನೋಡ್ತಾರೆ. ನೀವು ನೋಡಿ ಕಲೀರಿ. ನನ್ನ ಕೈಯಲ್ಲಾದಷ್ಟು ನನಗೆ ಬಂದಷ್ಟು ನಾನು ಕಲಿಸ್ಕೊಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.